ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇವತ್ತು ಒಂದು ಸಲಾಡ್ ಹೇಳ್ಕೊಡ್ತಾ ಇದ್ದೀನಿ. ನಾನು ಅದಕ್ಕೆ ವೆಜಿಟೇಬಲ್ ನೂಡಲ್ಸ್ ಅಂತ ಇಟ್ಟಿದ್ದೀನಿ. ನೀವು ಸಲಾಡ್ ಅದು ಅಂದ್ಕೊಳ್ಳಿ ಅಥವಾ ನೂಡಲ್ಸ್ ಅದು ಅಂದ್ಕೊಳ್ಳಿ. ಸೊ ಹೆಲ್ತಿ ಯಾವುದು ವೆಯ್ಟ್ ಲಾಸ್ ಮಾಡೋದಿದ್ದರೆ ಇದು ಚೆನ್ನಾಗಿರುತ್ತೆ. ಸೊ ತುಂಬ ಒಳ್ಳೆಯದು. ಬೇಗ ಕ್ವಿಕ್ಕಾಗಿ ಮನೆಯಲ್ಲಿ ಐಟಮಲ್ಲೇ ಮಾಡ್ಕೊಬೋದು. ಬನ್ನಿ ನೋಡುವ. ಮೊದಲಿಗೆ ನಾನಿಲ್ಲಿ ಕ್ಯಾಬೇಜು, ಈರುಳ್ಳಿ, ಕುಕ್ಕುಂಬರು, ರ್ಯಾಡಿಶು, ಕ್ಯಾರೆಟ್ ತೊಗೊಂಡಿದ್ದೀನಿ. ಈ ಥರ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಅಂದರೆ ತುರ್ಕೊಂಡಿರೋದು. ನಾನಿಲ್ಲಿ ವೈಟ್ ಆನಿಯನ್ ತೊಗೊಂಡಿದ್ದೀನಿ. ವೈಟ್ ಆನಿಯನ್ ಇಲ್ಲ ಅಂದರೆ ನಾರ್ಮಲ್ ಆನಿಯನ್ನೇ ತೊಗೊಳ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಟೊಮೆಟೊ ಬೇಕಂದ್ರೂ ತೊಗೊಳ್ಳಿ, ಬೀಟ್ರೂಟು ಸಹ ತೊಗೊಳ್ಳಿ. ನಾನಿಲ್ಲಿ ಪುದೀನ ಚಟ್ನಿ ಮಾಡ್ಕೊಂಡಿದ್ದೀನಿ. ಅಂದರೆ ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು ಹಾಕಿ ಪೇಸ್ಟ್ ಮಾಡ್ಕೊಂಡಿರೋದು. ಸೊ ಒಂದು ಬೌಲ್ಗೆ, ಮಿಕ್ಸಿಂಗ್ ಬೌಲ್ಗೆ ಎಲ್ಲ ವೆಜಿಟೇಬಲ್ಸು ಹಾಕಿ ನಾನೇನಕ್ಕೆ ನೂಡಲ್ಸ್ ಅಂತ ಹೇಳಿಲ್ಲ ಅಂದರೆ ಫುಲ್ಲು ನೂಡಲ್ಸ್ ಥರನೇ ಉದ್ದುತ್ತಾ ಇದೆ. ಅದಕ್ಕೆ ನಾನು ವೆಜಿಟೇಬಲ್ಸ್ ನೂಡಲ್ಸ್ ಅಂತಲೇ ಹೆಸರಿಟ್ಬಿಟ್ಟಿದ್ದೀನಿ. ಮೈದಾ ನೂಡಲ್ಸ್ ಎಲ್ಲ ತಿಂದಿರ್ತೀರ, ಚೈನೀಸ್ ಥರ, ಬಟ್ ಇದು ಹೆಲ್ತಿ ವರ್ಷನ್ನು ಅಷ್ಟೇ. ಸೊ ಸ್ವಲ್ಪ ಸಾಲ್ಟು, ಚಟ್ನಿ, ಪುದೀನ ಚಟ್ನಿ, ಮತ್ತು ಸ್ವಲ್ಪ ನಿಂಬೆಹಣ್ಣು, ಯಾಕಂದರೆ ಮೊಸರು ಹಾಕ್ತಿರಲ್ವಾ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಟೊಮೆಟೊ, ಬೀಟ್ರೂಟು ಮತ್ತು ಬೇರೆ ವೆಜಿಟೇಬಲ್ಸ್ಗಳು, ಜುಸಿನಿ ಅಥವಾ ರೆಡ್ ಕ್ಯಾಬೇಜ್ ಏನು ಸಿಕ್ಕಿದ್ರು ನೀವು ಹಾಕ್ಕೊಳ್ಬೋದು. ಇಂಥದ್ದಂತೆಲ್ಲ ಈವನ್ ಸ್ವೀಟ್ ಕಾರ್ನ್ ಎಲ್ಲನೂ ನೀವು ಹಾಕ್ಕೊಳ್ಬೋದು. ಇವನ್ ಪನ್ನೀರ್ ಸಹ ನೀವು ಹಾಕ್ಕೊಳ್ಬೋದು. ಸೊ ನಿಮಗೆ ಬಿಟ್ಟಿದ್ದು. ನಾನು ಇದಷ್ಟೇ ನಾನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮೊಸರು, ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂಥರ ಸಾಸಿ ಟಚ್ ಬೇಕಲ್ವಾ ಸಲಾಡಿಗೆ, ಸೊ ಅದಕ್ಕೆ ನಾನು ಮೊಸರನ್ನೇ ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಪೇಸ್ಟ್ ಏನೂ ನಾನು ಮಾಡ್ಕೊಂಡಿಲ್ಲ. ಸೊ ಇಷ್ಟು ಮಿಕ್ಸ್ ಮಾಡಿದ್ರೆ ಸೊ ಸಲಾಡ್ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮುಗೀತು ಮೇಲಿಂದ. ಸೊ ಹೆಲ್ತಿಯಾಗಿ ಹೇಗೆ ಬೇಗ ಕ್ವಿಕ್ಕಾಗಿ ಸಲಾಡ್ ಮಾಡೋದು ಅಂತ ನೋಡೋದಲ್ಲ. ಸೊ ನೀವು ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ. ಯಾರಾದರೂ ವೆಯ್ಟ್ ಲಾಸ್ ಮಾಡೋರಿಗೆ ಇದು ಒಳ್ಳೆ ಫುಡ್ಡು. ಥ್ಯಾಂಕ್ ಯು.